ನಮಸ್ಕಾರ ರೀಪ ಎಲ್ಲರಿಗೂ. ಕಾಕಾ ಎಲ್ಲಿ ಹೊಂಟಾನಂದ್ರಿ ಬಿಜಾಪುರದ ಸುದ್ದಿ ತೊಗೊಂಡು ಬಂದಾನ. ಭಾಳ ಕಡಕ ಸುದ್ದಿ ಐತಿ. 4 ನಿಮಿಷದ ವಿಡಿಯೋ ಐತಿ. ಈ ವಿಡಿಯೋ ಪ್ರತಿ ಮನೆಗೆ ಮುಟ್ಟಬೇಕು ಅಂಥ ಒಂದು ಖತರ್ನಾಕ್ ಸುದ್ದಿ ತೊಗೊಂಡು ಬಂದೇನೆ. ಇದೇ ವಿಜಾಪುರದ ಸಂತರ ನಾಡು, ಶರಣರ ನಾಡು, ಸೂಫಿ ಸಂತರ ನಾಡಿನಲ್ಲಿ ಅನ್ನ ಬಸವಣ್ಣರ ಕಾಯಕದ ಅನ್ನ ದಾಸೋಹದ ಕ್ಷೇತ್ರದ ಒಂದು ಸುದ್ದಿ ತೊಗೊಂಡು ಬಂದೇನೆ. ಹೆಂಗೆ ಪರಂಪರೆ ಇತ್ತು ನಮ್ಮಲ್ಲಿ, ಹಳೆಯ ಕಾಲದ ಜನ ನೋಡಿದಿರಲ್ಲ, ಹೇಗೆ ಸಹೋದರತ್ವ ಮತ್ತು ಭಾವೈಕ್ಯತೆಯಿಂದ ಬದುಕುತ್ತಿದ್ದರು. ಅಲ್ಲಿ ಒಬ್ಬರು ಶಾಸಕರು ಬಸನಗೌಡ ಪಾಟೀಲ್ ಯತ್ನಾಳ ಏನು ಮಾಡಾಕತ್ತಾರ ಗೊತ್ತೈತೇನ್ರಿ? ಅವ್ರ ಬಾಯಾಗ ಪದೇ ಪದೇ ಪಾಕಿಸ್ತಾನ ಹೆಸರು ಬರಾಕತ್ತೈತಿ. ಆ ಪಾಕಿಸ್ತಾನ ನಮ್ಮದು ಶತ್ರು ರಾಷ್ಟ್ರ. ಅನೇಕ ಬಾರಿ ಆ ಪಾಕಿಸ್ತಾನವನ್ನು ಯುದ್ಧದಿಂದ ಅದನ್ನು ಮಣಿಸಿ ಗೆದ್ದಂಥ ಭಾರತ ತಾಯಿಯ ತಂದೆ ಮಕ್ಕಳಂಥ ಈ ಪವಿತ್ರ ಭಾರತದ ವಿಜಯಪುರದ ಅಲಿ ಆದಿಲ್ ಶಾ, ಗೋಳಗುಮ್ಮಟ, ಸಂಜೋತಾ ಮಹಲ, ಉಪ್ಲಿ ಬುರುಜ, ಮಲಕ ಮೈದಾನ ಮತ್ತು ಜಾಮಿಯಾ ಮಸೀದ ನೋಡೋಕ್ಕಾಗುವತ್ತು ಕಾಯ್ತ್ರಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಿಮ್ಗೆ ಹೆಂಗೆ ಶಾಹಿ ದರಬಾರ ಮಾಡಿದರು. ಅನುಭವ ಮಂಟಪ, ಭಾರತದ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಕಟ್ಟಿದಂಥ ಅಣ್ಣ ಬಸವಣ್ಣರ ನಾಡಿನಲ್ಲಿ ಸೂಫಿ ಸಂತರು ಯಾವ ರೀತಿ ಅನೋನ್ಯ ಸಂಬಂಧದಿಂದ ಇದ್ದರು. ಆದರೆ ನೀವೇನು ಬೆಂಕಿ ಹಾಕಾಕತ್ತೀರಿ ಗೊತ್ತೈತಲ್ಲ? ಪದೇ ಪದೇ ನಿಮ್ಮ ಬಾಯಾಗ ಪಾಕಿಸ್ತಾನ ಹೆಸರು ಬರಾಕತ್ತೈತಿ. ಆ ಪಾಕಿಸ್ತಾನ ಹೆಸರು ತಗೊಳ್ಳೋದು ಅದು ಯಾವ ಗುಣ ಅನ್ನೋದು ನೀವು ತಿಳ್ಕೊಬೇಕು ಮೊದಲ. ಆದ್ರೆ ಅಲ್ಲಿ ಏನು ಮಾಡಾಕತ್ತೀರಿ? ಇವತ್ತು ಈ ಯುವಕರ ತಲೆಯಲ್ಲಿ ಅಂಧ ಭಕ್ತಿಯನ್ನು ನೀವು ಹಾಕಾಕತ್ತೀರಿ. ಯಾಕಂದರೆ ಕರ್ನಾಟಕ ರಾಜ್ಯದಾಗ ನೀವು ಭಾಳ ಮೆರಿಬೇಕಂತೇಳಿ ವಿಚಾರ ಮಾಡಿದಿರಿ. ಆದರೆ ಯಾವುದೇ ಅಧಿಕಾರ ಸಿಗಲಿಲ್ಲ. ವಿರೋಧ ಪಕ್ಷ ನಾಯಕ ಸ್ಥಾನಕ್ಕಾಗಿಯೂ ಸಹಿತ ನೀವು ವಿಧಾನಸೌಧದಲ್ಲಿ ಹೈಡ್ರಾಮಾ ಮಾಡಿದಿರಿ. ಮಾರ್ಷಲ್ಗಳು ಎತ್ಕೊಂಡು ನಿಮ್ಮನ್ನು ಹೊರಗೆ ಹಾಕಿರು. ಆದರೂ ಸಹಿತ ನಿಮಗೆ ಅಧಿಕಾರ ಸಿಗಲಿಲ್ಲ. ಈಗ ಅಲ್ಲಿ ಯಾವುದೇ ರೀತಿಯ ಅಧಿಕಾರ ಇಲ್ಲ ಅಂದ ಮೇಲೆ ನಿನ್ನ ಕೇಂದ್ರ ಸರ್ಕಾರ ಇನ್ನು ಕೆಲವು ದಿನಗಳಲ್ಲಿ ಡುಮ್ಕಿ ಹೊಡಿತೈತಿ ಅನ್ನೋದು ನಿಮಗೆ ಗೊತ್ತಾಗತೈತಿ. ಇನ್ನು ಏನು ಮಾಡಬೇಕನ್ನೋದು ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಾಕತ್ತೀರಿ. ಆದರೆ ನಿಮಗೆ ನಕಲಿ ಮತದಾನದಿಂದ ನೀವು ಆರಿಸಿ ಬಂದೇರಿ ಅಂತೇಳಿ ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗೈತಿ. ಅದು ಕೇಸ್ ನಡೆಯಾಕತೈತಿ ಅನ್ನೋದಾದ್ರೆ ತಿಳ್ಕೊಬೇಕಲ್ರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ. ಈಗ ಅಲ್ಲಿ ಹಮೀದ್ ಮುಷರೀಫ್ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಆ ಪತ್ರಿಕಾಗೋಷ್ಠಿಯಲ್ಲಿ ನೀವು ಕ್ಷುಲ್ಲಕ ರಾಜಕಾರಣ ಮಾಡಾಕತ್ತೀರಿ. ಒಂದು ಬ್ಯಾನರ್ ಹರಿದಿದ್ದು ಅವರೇ ಹರಿದಾರ ಅಂತೇಳಿ ಆರೋಪ ಮಾಡ್ತೀರಿ. ಅದಕ್ಕೆ ಅವರು CBI ಎನ್ಕ್ವೈರಿ ಮಾಡಂತಾರೆ. ಯಾವ್ಯಾವ ಪ್ರಕರಣಗಳು ವಿಜಯಪುರದಲ್ಲಿ ಆದು ಪ್ರತಿಯೊಂದಕ್ಕೂ CBI COD ತನಿಖೆ ಆಗಬೇಕು. ಇಲ್ಲದಿದ್ದರೆ CCBಗೆ ಕೊಡಿ, ಸೋಮೋಟೋ ಕೇಸ್ಗಳನ್ನು ಹಾಕಿ ಅಂತೇಳಿ ಖಡಾಖಂಡಿತವಾಗಿ ಅಲ್ಲಿಯ ಅಭ್ಯರ್ಥಿ ಹಮೀದ್ ಮುಷರೀಫ್ ನೇರವಾಗಿ ಹೇಳ್ತಾರೆ. ಅಂದಮೇಲೆ ನೀವ್ಯಾಕೆ ತಡಿ ಒಡ್ಡಾಕತ್ತೀರಿ? ಅಭಿವೃದ್ಧಿ ವಿಷಯ ಮಾತಾಡ್ಬೇಕ್ರಿ. ಯಾವುದಾದ್ರೂ ಒಂದು ಫಂಕ್ಷನ್ದಾಗ ಏನು ಅಭಿವೃದ್ಧಿ ನೀವು ವಿಜಯಪುರಕ್ಕೆ ಕೊಟ್ಟಿದ್ದೀರಿ, ನಿಮ್ಮ ಉದಾರ ಕೊಡುಗೆ ಏನೈತೆ ಅನ್ನೋದು ಅಲ್ಲಿಯ ಜನತೆಗೆ ಗೊತ್ತೈತಿ. ಅಲ್ಲಿಯ ಜನತೆಯೂ ಸಹಿತ ನಿಮ್ಮಿಂದ ಬ್ಯಾಸತ್ತಾಗಿ ಹೋಗ್ಯಾರ. ಎಲ್ಲರೂ ನಾವು ಬಾಂಧವ್ಯದಿಂದ ಅಣ್ಣ ತಮ್ಮಂದಿರಂತೆ ಬದುಕಿ ಇವತ್ತು ವ್ಯಾಪಾರ ವಹಿವಾಟುಗಳನ್ನು ಮಾಡಿ ಇಡೀ ದೇಶ ಇವತ್ತು ವಿಜಾಪುರ ನೋಡಾಕತ್ತಿತ್ತು. ಅದಕ್ಕೂ ಸಹಿತ ಕಲಂಕ ತಂದ್ರೆ ಈ ವಿದೇಶಿಗರು ಬರಾಕ ತಯಾರಿಲ್ಲ. ಆ ಗೋಳಗುಮ್ಮಟದ ಆದಾಯ ಸಹಿತ ಕಡಿಮೆ ಮಾಡಾಕತ್ತೀರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ. ಇನ್ನೂ ನಿಮ್ಮದ ವರಸೆ ಎಷ್ಟು ದಿನ ನಡೆಯೋದು? ಯಾವ ರೀತಿ ನೀವು ಸೋಂಗ ಹಾಕ್ತೀರಿ? ಯಾವ ರೀತಿ ನೀವು ಮುಖವಾಡ ಧರಿಸ್ತೀರಿ? ಯಾವ ಪಕ್ಷದಲ್ಲಿ ಇದ್ದಾಗ ಯಾವ ರೀತಿಯ ಮುಖವಾಡಗಳನ್ನು ಧರಿಸಿ ನಿಮ್ಮ ವರಸೆಯನ್ನು ಮುಂದುವರಿಸ್ತೀರಿ? ಆದರೆ ಎಲ್ಲದರಲ್ಲಿಯೂ ಸಹಿತ ನೀವು ಸೋಲು ನಿಮಗೆ ಖಚಿತ ಹಾಕೋತಾ ಬಂದೈತಿ. ಸರ್ಕಾರ ಕರ್ನಾಟಕದಲ್ಲಿ ನಂದು ಬರ್ತೈತಿ. ನಾನು ಮುಖ್ಯಮಂತ್ರಿ ರೇಷನಲ್ಲಿ 2,500 ಕೋಟಿ ರೂಪಾಯಿ ಕೊಟ್ಟರೆ ಮುಖ್ಯಮಂತ್ರಿ ಅಂತ ಹೇಳಿದ್ರಿ. ಅಲ್ಲಿಯೂ ಸಹಿತ ಕೆಂಗನ್ನಿಗೆ ಗುರಿಯಾದ್ರಿ. ಹೈಕಮಾಂಡ್ ಸಹಿತ ನಿಮಗೆ ತೀಕ್ಷ್ಣ ದೃಷ್ಟಿಯಿಂದ ನೋಡಾಕಿತ್ತು. ಅಲ್ಲಿಯೂ ಸಹಿತ ನಿಮಗೆ ಅವಮಾನವಾಗ ಪರಿಸ್ಥಿತಿ ನಿರ್ಮಾಣ ಆಯಿತು. ಈಗ ಯಾರೂ ನಿಮ್ಮ ಜೊತೆ ತಿರುಗಾಡ್ತಾ ಇಲ್ಲ. ನೀವು ಎಷ್ಟು ಕ್ಷೇತ್ರದಲ್ಲಿ ಅಲೆದಾಡ್ರಿ, ಅಲ್ಲಿ ಎಲ್ಲ BJP ಕ್ಯಾಂಡಿಡೇಟ್ಗಳು ಬಿದ್ದು ಸುಣ್ಣ ಆಗಿಬಿಟ್ಟು ಸೋತ ಕ್ಯಾಂಡಿಡೇಟ್ಗಳು ಸಹಿತ ಯಾಕರೆ ನಿಮ್ಮನ್ನು ಕರ್ಕೊಂಡ್ಬಂದೀವಿ, ನಾವು ಏನಾದರೂ ಇಲ್ಲಿ ಬಾಂಧವ್ಯದಿಂದ ಇದ್ದು ಭಾವೈಕ್ಯತೆ ಸಂದೇಶ ಸಾರಿ ನಾವು ಇವತ್ತು ವಿಧಾನಸೌಧದಲ್ಲಿ ಇರ್ತಿದ್ವಿ. ಆದರೆ ಈ ಪುಣ್ಯಾತ್ಮನ ಕರ್ಕೊಂಡ್ಬಂದು ನಾವು ಸೋತು ಅಲ್ರಿ ಅನ್ನೋ ಮನೋಭಾವನೆ ಸಹಿತ ನೆರೆಯ ಕ್ಷೇತ್ರದಲ್ಲಿಯೂ ಸಹಿತ ಈ ಪರಿಣಾಮಕಾರಿ ಕೆಲಸ ನೀವು ಮಾಡಿದಿರಿ. ಆದರೆ ಇವತ್ತು ಅದೇ ಹಮೀದ್ ಮುಷರೀಫ್ ನಿಮ್ಮ ಪ್ರತಿಯೊಂದು ಪ್ರಶ್ನೆಗಳಿಗೆ ಖಂಡಿತವಾಗಿ ಹಿಗ್ಗ ಮುಗ್ಗ ಝಾಡಿಸಿದ ಸಹಿತ ವಿಡಿಯೋ ಇವತ್ತು ಹಾಕಾಕತ್ತೀನಿ. ಈಗಾದರೂ ವಿಜಯಪುರದ ಮಹಾಜನತೆ ಅನ್ನ ತಮ್ಮಂದಿರಂಗದರಿ,
ಸಹೋದರತ್ವದಿಂದ ಅದಿರಿ, ಪ್ರೇಮ ಬಾಂಧವ್ಯದಿಂದ ಅದಿರಿ, ನಿಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನೀವು ಹೃದಯವಂತದಿರಿ, ಅನ್ನ ದಾಸೋಹ ಮಣಿತನದವರದಿರಿ, ಪ್ರಮುಖ ಸಮುದಾಯದವರು ಇನ್ನುಳಿದ ಸಮುದಾಯದವ್ರ ಜೊತೆ ನೇರ ದೈನಂದಿನವಾಗಿ ವ್ಯಾಪಾರ ಮಾಡ್ಕೋತ ಶಾಂತಿಯ ಒಂದು ಸಂಕೇತದ ನಗರ ವಿಜಾಪುರ ಅಂತೇಳಿ ಹೆಸರುವಾಸಿಯಾದಂಥ ಆ ನಗರಕ್ಕೆ ಕಲಂಕ ತರುವಂಥ ವ್ಯಕ್ತಿಯನ್ನು ಒಬ್ಬಟ್ಟಿಗನನ್ನಾಗಿ ಮಾಡುವಂಥ ಶಕ್ತಿ ನಿರ್ಮಾಣ ಮಾಡ್ತೀರಿ. ಹಂಗಾದ್ರೆ ಹಮೀದ್ ಮುಷರಿಫ್ ಏನು ಮಾತಾಡ್ಯಾರ, ಇನ್ನು ಕೆಲವು ದಿನಗಳಲ್ಲಿ ಬೆಳವಣಿಗೆ ಆಗುವುದು. ಇನ್ನು ವಿಜಯಪುರ ಲೋಕಸಭೆ ಚುನಾವಣೆಯಲ್ಲಿ ಇನ್ನು ತಮ್ಮ ಶಕ್ತಿ ಪ್ರದರ್ಶನ ಮಾಡುವ ಸಲುವಾಗಿ ಇನ್ನು ಎಲ್ಲರೂ ಅಲ್ಲಿ ಬೆನ್ನು ಹತ್ತಾರ. ಲೋಕಸಭೆಯಲ್ಲಿಯೂ ಸಹಿತ ಪರಾಭವಗೊಳ್ಳುವಂಥ ನಿಮ್ಮ ಪಕ್ಷದ ಕ್ಯಾಂಡಿಡೇಟ್ ನಿಮಗೆ ಇನ್ನು ಯಾವ ರೀತಿ ನಿಮ್ಮನ್ನು ಹಿಗ್ಗಾಮುಗ್ಗ ಜಾಡಿಸ್ತಾರ ಅನ್ನೋದು ಇನ್ನು ಕಾಕೋತು ಹೋಗ್ರಿ. ಯಾಕಂದರೆ ವಿಜಯಪುರ ಜಗತ್ತು ನೋಡುವಂಥ ವಿಜಯ ಪತಾಕೆ ಹಾರಿಸಿದ ವಿಜಯಪುರ ಯುದ್ಧಗಳನ್ನು ಮಾಡಿದಂಥ, ಸೈನಿಕರನ್ನು ತಯಾರು ಮಾಡಿದಂಥ, ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಇದೇ ವಿಜಯಪುರದ ಅನೇಕರು ಆನಿವಾಸಿ ಭಾರತೀಯರು ವಿದೇಶದಲ್ಲಿ ನೆಲೆಸಾರ. ನಮ್ಮ ಚಾನಲನ್ನು ಬಹಳ ಪ್ರೀತಿಯಿಂದ ನೋಡ್ತಾರ. ಯಾಕೆ ಅವ್ರು ನೋಡ್ತಾರ ಅನ್ನೋದು ಅಷ್ಟರೇ ತಿಳ್ಕೊಬೇಕಲ್ರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ. ಇದು ಇವತ್ತಿನ ವಿಶೇಷ ಸುದ್ದಿ. ಯಾವ ರೀತಿ ಅಲ್ಲಿ ಯುವಕರು ಈಗ ತಯಾರಾಗಿ ನಿಂತಾರ. ನಾವು ಬಾಂಧವ್ಯದಿಂದ ಇರಬೇಕು, ಅಣ್ಣ ತಮ್ಮಂದಿರಂತೆ ಇರಬೇಕು, ನಮ್ಮ ವ್ಯಾಪಾರ ವಹಿವಾಟುಗಳನ್ನು ಸುಮಧುರವಾಗಿ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಕೂಡಿ ಇರ್ತೇವೆ. ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಇದೇ ನೀವು ಮೊದಲ ಪಕ್ಷದಾಗಿದ್ದಾಗ ನೀವೇನೇನು ಸೊಂಗ ಹಾಕೊಂಡ್ರಿ, ಮತ್ತು ಈ ಪಕ್ಷ ಬಂದಾಗ ಮತ್ತೊಂದು ಸೊಂಗ ಹಾಕ್ತೀರಿ, ಇನ್ನು ಯಾವ ಪಕ್ಷಕ್ಕೆ ಮುಂದೆ ಹೋಗ್ತೀರಿ, ಅವಾಗ ಯಾವ ಸೊಂಗ ಹಾಕೋತೀರಿ. ಇದನ್ನು ಎಲ್ಲ ವಿಜಯಪುರ ಜನತೆ ಪ್ರತಿ ಮನೆದವರು ನೋಡಕತ್ತಾರ. ಈಗ ನೀವು ಅಲ್ಲಿ ಯಾವ ರೀತಿ ವಾಮ ಮಾರ್ಗದಿಂದ ಆರಿಸಿ ಬಂದಿದ್ದೀರಿ, ಅದಕ್ಕೆ ತಕ್ಕ ಉತ್ತರ ಅಲ್ಲಿಯ ಸೋತ ಅಭ್ಯರ್ಥಿ ಅಲ್ಪ ಮತಗಳಿಂದ ಹಮೀದ್ ಮುಷರಿಫ್ ನೇರ ನಿಮಗೆ ಉತ್ತರವನ್ನು ಖಡಕ್ಕಾಗಿ ಕೊಟ್ಟಾರ. ಹಂಗಾದ್ರೆ ಹಮೀದ್ ಮುಷರಿಫ್ ಏನು ಮಾತಾಡಿ ತೋರಿಸ್ಬೇಕಲ್ರಿ. ಹಾಗಾದರೆ ವಿಜಯಪುರದ ಮಹಾಜನತೆ, ಹೃದಯವಂತ ಜನತೆ, ಪುಣ್ಯವಂತ ಜನತೆ, ನೀವು ನಂಬರ್ 1 ಚಾನಲ್ ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗಿದ್ದೀರಿ. ಕಮೆಂಟ್ಗಳನ್ನು ಸಹಿತ ನೀವು ಹಾಕ್ತೀರಿ, ಅನಿಸಿಕೆಗಳನ್ನು ಹಾಕ್ತೀರಿ, ಪಾಸಿಟಿವ್ನು ಹಾಕ್ತೀರಿ, ನೆಗೆಟಿವ್ನು ಹಾಕ್ತೀರಿ. ಎಲ್ಲವನ್ನ ನಾನು ಹೃದಯದಿಂದ ಸ್ವಾಗತ ಮಾಡ್ತೀನಿ. ಯಾಕಂದ್ರೆ ಪುಣ್ಯವಂತ ಜನ, ಪುಣ್ಯ ಭೂಮಿಯ ಜನ ವಿಜಯಪುರದು. ಅದಕ್ಕೆ ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಖಡಕ್ ಜವಾರಿ ಕಾಕನ ಚಾನಲ್ ಭಾಳ ಪ್ರಸಿದ್ಧ ಹೊಂದಿದಂಥ ಉತ್ತರ ಕರ್ನಾಟಕದ ಪ್ರಮುಖ ಚಾನಲ್. ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಆ ರೀತಿ ನೀವು ನನಗೆ ಆಶೀರ್ವಾದ ಮಾಡಿ, ಪಾಲನೆ ಪೋಷಣೆ ಮಾಡಿ, ಹೆಮ್ಮರವಾಗಿ ಬೆಳೆಯುವಂಥ ಶಕ್ತಿ ಇದೇ ವಿಜಯಪುರದ ಜನತೆ ಕೊಟ್ಟಿದ್ದೀರಿ. ಅಂದಮೇಲೆ ಹಮೀದ್ ಮುಷರಿಫ್ದು ವಿಡಿಯೋ ತೋರಿಸಬೇಕಲ್ರಿ. ಹಾಗಾದ್ರೆ ನಂಬರ್ 1 ಚಾನಲ್ ಫಾಲೋ ಮಾಡ್ತೀರಿ. ಮತ್ತೊಂದು ಖಡಕ ಸುದ್ದಿ ಸುದ್ದಿ ಹೇಳೋ ಸಲುವಾಗಿ ಪ್ರೇರಣೆ ಮತ್ತು ಶಕ್ತಿ ಕೊಡ್ತೇರಿ ಅನ್ನೋದೇ ವಿಶೇಷ ಸ್ಟೋರಿ. ನಮಸ್ಕಾರ. ಗುರುವಾರ 22 ತಾರೀಕಿಗೆ ನಡೆದಿದ್ದು ಈದ್ ಮಿಲಾದ್ ಮತ್ತು ಗಣೇಶ ಚತುರ್ಥಿ ಫಸ್ಟ್ ಹಬ್ಬದ ಶುಭಾಶಯಗಳು ಹೇಳ್ತೀನಿ. ನಮ್ಮ ಈದ್ ಮಿಲಾದ್ ಮೆರವಣಿಗೆ ಬರ್ಲಾಕತ್ತೈತಿ. ಥೋಡೆ BJP ಮಂದಿ ಮತ್ತು BJP MLA ಶಿವಾಜಿ ಮಹಾರಾಜ್ ಮತ್ತು ಗಣೇಶ ಚತುರ್ಥಿ ಬ್ಯಾನರ್ ಹರಿದಾರಂತ ಹೇಳ್ತಾರೆ. ಅದು ನಾವು ಹರಿದಿಲ್ಲ. ಯಾರು ಹರಿದಾರ ಅವ್ರ ಮ್ಯಾಗ ಕಠಿಣ ಕ್ರಮ ತಗೋಬೇಕು. ಮತ್ತು ಅವರು ಬೋರ್ಡ್ ಅಡ್ವರ್ಟೈಸ್ ಹಾಕ್ಕೊಂಡಾರ ಊರು ಹೊರಗೂ 8 ಕಿಲೋಮೀಟರ್ಗೆ. ಯಾರೇ ಅದು ಹ್ಯಾವೇಕದ ರೋಡ್ ಮ್ಯಾಗ ಅದಕ್ಕೆ ಅವ್ರು ತೆಪ್ಪಿ ಹಾಕಿದ್ರು ಹಮೀದ್ ಮುಷರಿಫೆ ಹಾಕ್ಯಾನ, ಹತಾಶಕ್ತಿ ಆಗ್ಯಾನ ಅಂತ ಹೇಳ್ತಾರೆ. 2 ಸರ್ತಿ ಸೋತಾನಂತ. 2 ಸರ್ತಿ ಸೋತಿದ್ದು ಖರೆ ಅದ. ಡುಪ್ಲಿಕೇಟ್ ಹೋಟ್ ಹಾಕಿ RS ಬಂದಿದ್ದು ಖರೆ ಅದ. ಡುಪ್ಲಿಕೇಟ್ ನೀವು ಹೋಟ್ ಹಾಕ್ಲಿಕ್ಕಂದ್ರೆ ನಾ RS ಬರ್ತಿದ್ದೆ. ನೀವು 25,000 ಡುಪ್ಲಿಕೇಟ್ ಹೋಟ್ ಮಾಡ್ಲಿಕ್ಕಂದ್ರೆ ನಿಮ್ಮ ಬಲ್ಲಿ ಅಷ್ಟು ಧೈರ್ಯ ಇದ್ರೆ ಇದನ್ನು ಪೋಸ್ಟರ್ ಹರಿದಿದ್ದೂ CBI ಕೊಡ್ರಿ. ಇದು ಡುಪ್ಲಿಕೇಟ್ ಹೋಟ್ ಮಾಡಿದ್ದೂ CBI ಕೊಡ್ರಿ. ನಾರೇ ಕೋರ್ಟ್ಗೆ ಹಾಕಿನಿ. ಯಾರು DC ಇರಲಿ, ತಹಸೀಲ್ದಾರ್ ಇರಲಿ, AC ಇರಲಿ, ಹಿಡಿದು ಕೊಟ್ಟಿದ್ದು ಪೊಲೀಸ್ ಸ್ಟೇಷನ್ದೊಳಗೆ ಹೋಟ್ ಅದ ಅಂತ SP ಸಾಹೇಬ್ರು ಹೇಳ್ತಾರೆ. ಅವ್ರು ಹೇಳ್ತಾರೆ ನಮ್ಗೆ ಇಲ್ಲಿಂದ ತಂದಾರ, ನಮ್ಗೆ ಹೋಟ್ ಹಾಕ್ಯಾರ, ಇಲ್ಲಿಂದ ಮಾಡ್ಸ್ಯಾರ ಅಂತ ಹೇಳ್ತಾರೆ. 25,000 ಎಲ್ಲಿಂದ ಬಂದಾವ, ಅವ್ರು ಎಲ್ಲಿಂದ ಅದ, ನನ್ನ ಬಲ್ಲಿ ಪ್ರೂಫ್ ಅದ,
ಪ್ರೂಫ್ಲಿಂದ ನಾ ಕೇಸ್ ಮಾಡೀನಿ. ನಾ ಏನು ಹಿತಾಸಕ್ತಿ ಆಗಿಲ್ಲ. ನಾ ಏನು ನಿಮ್ಮಂಥವ್ರು ಯಾವ ಮಗ ಇಲ್ಲ. ನೀವೇನು ಹೇಳ್ತೀರಿ, ನಿಮ್ಮ ಅಪ್ಪ ಹೇಳ್ತೀನಿ. ನಾವು ಯಾವುದೂ ಜಾತಿ ಭೇತಿ ಮಾಡಂಗಿಲ್ಲ. ಜಾತಿ ಭೇತಿ ನಾವು ಗಣೇಶ ಚತುರ್ಥಿಗೂ ಹೋಗ್ತೀವಿ, ಶಿವಾಜಿ ಮಹಾರಾಜ ಜಯಂತಿಗೂ ಹೋಗ್ತೀವಿ. ವರ್ಷ ಹೋಗಿ ನಾ ಹಾರ ಹಾಕ್ತೀನಿ. ನಿಮ್ಮಂತ ನಾ ಅದು ಮಾಡಿದೆ, ಪಾಕಿಸ್ತಾನ ಜೆಂಡಾ ಅದನ್ನು CBI ಕೊಡ್ರಿ, COD ಕೊಡ್ರಿ. ಸುಟ್ಟಿದ್ದವರು ಹಚ್ಚಿದ್ದವರು ನೀವೇ. ಮುಂಜಾನೆಲಿನ ಸಂಜೆ ತನ ಪಾಕಿಸ್ತಾನ ಏನು ಪಾಕಿಸ್ತಾನದೊಳಗೆ ಹುಟ್ಟಿರೇನು? ಆ ನೀಚ ಪಾಕಿಸ್ತಾನ ಹೆಸರು ತಗೊಳಕ್ಕೆ ಏನು MLA ಬೇರೆ ಕೆಲಸ ಇಲ್ಲ? ಗಣೇಶ ಚತುರ್ಥಿದೊಳಗೆ ಹೋಗಿ ಹೇಳ್ತಾರೆ ಪಾಕಿಸ್ತಾನ್ ಮುಸಲ್ರು. ದೇವರದು ಗಣೇಶ ಚತುರ್ಥಿ ಅದರ ಸಲುವಾಗಿ ಹೋಗಿ ದೇವರ ಮಾತಾಡ್ರಿ, ಅಭಿವೃದ್ಧಿ ಕೆಲಸ ಮಾಡಿರಿ. ನಾ ಅಭಿವೃದ್ಧಿ ಕೆಲಸ ಮಾಡೀನಿ ಓಟ್ ಹಾಕ್ಯಾರ. ಯಾರು ಓಡ್ ಮಾಡಿರಿ ಅಭಿವೃದ್ಧಿ ಮಾಡ್ಲಾಕ? 30% 40% ಕಮಿಷನ್ ತಗೊಳ್ರಿ. ಮತ್ತು ನಾ ರೊಕ್ಕ ತಗೊಳಂಗಿಲ್ಲ, ನನಗೆ ಜನ ಓಟ್ ಆಗ್ಯಾರ, ಹಿಂದೂ ಮುಸಲ್ಮಾನ್ ಅದ. ಇಲ್ಲಿ ಯಾರು ಹಿಂದೂ ಮುಸಲ್ಮಾನ್ ಇಲ್ಲ, ಎಲ್ಲ ಒಂದೇ ಜಾತಿ, ಒಂದೇ ರಕ್ತದ, ಒಬ್ಬರೇ ಅದಾರ. ನಾಟಕ ಮಾಡ್ತಾರೆ. ನಾಟಕ ಕಂಪ್ನಿ ನೀವು ಮಾಡ್ತೀರಿ. ಮಂದಿಗೆ ಪಸಾಸೋದು, ನಾಟಕ ಮಾಡೋದು. ಏನಾರೇ ಫಂಕ್ಷನ್ ಹೋಗ್ತೀರಿ, ಆ ಫಂಕ್ಷನ್ ಮಾತಾಡ್ರಿ, ಅಭಿವೃದ್ಧಿದು ಮಾತಾಡ್ರಿ. ದೇವರದ ಫಂಕ್ಷನ್ಗೆ ಹೋಗಿರ್ತೀರಿ, ಗಣೇಶ ಚತುರ್ಥಿದು ಆ ಫಂಕ್ಷನ್ ಮಾತಾಡ್ರಿ. ಅದು ಬಿಡ್ತೀರಿ. ಪಾಕಿಸ್ತಾನ ಮುಸಲ್ರು ಏನು ಬೇರೆ ಕೆಲಸ ಇಲ್ಲ, ಮಾಡಿರಿ ನಿಮ್ಮ ಅಭಿವೃದ್ಧಿ. ನಿಮ್ಮ ಪಾರ್ಟಿದು ನಿಮ್ಮ PM ಏನು ಮಾಡ್ಯಾನ, ಎಷ್ಟು ತುಟ್ಟಿ ಆಗೈತಿ, ಡೀಸೆಲ್ ಏನದ, ಪೆಟ್ರೋಲ್ ಏನದ, ಆ ಕಾಳ ಕಡಿ ಏನದ, ಅದು ಮಾಡಿರಿ. ನಮ್ಮ ಹಂಗೆ ಗ್ಯಾರಂಟಿ ಕೊಡ್ರಿ, ನಮ್ಮ ಕಾಂಗ್ರೆಸ್ ಹಂಗೆ ಪುಕ್ಷಟಿ. ನಿಂಬಲ್ಲಿ ನಿಮ್ಮ ಸರ್ಕಾರ ಅದ ಮ್ಯಾಗ ಕೇಂದ್ರದೊಳಗೆ ಅವ್ರಿಗೆ ಹೇಳಿ ಎಲ್ಲ ಬಸ್ ಫ್ರೀ ಮಾಡಿಸ್ರಿ. ಕರೆ ನಿಂಬಲ್ಲಿ ಶಕ್ತಿ ಇರಬೇಕಲ್ಲ. ಅದು ನಿಂಬಲ್ಲಿ ಶಕ್ತಿ ಇಲ್ಲ, ಏನೂ ಇಲ್ಲ. ಅಭಿವೃದ್ಧಿ ಬಿಟ್ಟು ಪಾಕಿಸ್ತಾನ್ ಜೆಂಡಾ ಸುಟ್ಟಾರ ಇವರೇ, ಟ್ರೇನ್ ಸುಡಿಸಿದವ್ರು ಇವರೇ. ಇವ್ರ ಸಲುವಾಗಿ ಬೇರೆಯವರು ಒಳಗೆ ಹೋದರು. ಅದನ್ನು CBI ಕೊಡ್ರಿ. ಆಮೇಲೆ ಮಿನಿಸ್ಟರ್ ಆಗ್ಯಾರ ಟ್ರೇನ್ ಸುಡಿಸಿ. ಎಷ್ಟು ಮಂದಿಗಿದ್ದು ಹಿಂದೂ ಮುಸಲ್ಮಾನ್ ಮಾಡಿ ಟ್ರೇನ್ ಸುಡಿಸಿದ್ರಿ, ಜೆಂಡಾ ಹಿಡಿಸಿದ್ರಿ. ಇಲ್ಲಿ ಟಿಪ್ಪು ಸುಲ್ತಾನ್ ಸರ್ಕಲ್ ಮನ್ಗೋಳಿ ಯಕ್ಷಿಗೆ ಜೆಂಡಾ ಹಚ್ಚಿದ್ರಿ, ಸಿಂದಗ್ಯಾಗ ಹಚ್ಚಿರಿ. ಇದು CBI ಕೊಡ್ರಿ. ನಿಮ್ಮ ಬ್ಯಾನರ್ ಹಚ್ಚೋದನ್ನ ಹರಿದು ನಮಗೇನು ಹರ್ಕತ್ತದ? ನಿಮ್ಮ ಬ್ಯಾನರ್ಗೆ ನೋಡಂಗೂ ಇಲ್ಲ ನಾವು. ಅಂಥ ನೀಚ ಕೆಲಸ ನಾವು ಮಾಡೋರಿಲ್ಲ ನಿಮ್ಮಂಗೆ. ಚಲೋ ಕೆಲಸ ಮಾಡಿರಿ, ಅಭಿವೃದ್ಧಿ ಮಾಡಿರಿ. ಬ್ಯಾನರ್ ಯಾಕೆ ಹರಿತಾರೆ? ಯಾವ ಸರ್ಕಾರ ಅದ, ಪೊಲೀಸರು ಅದಾರ, SP ಅವ್ರು ಅದಾರ, ಅವ್ರ ಮ್ಯಾಗ ಕಠಿಣ ಕ್ರಮ ತಗೊಂಡು ಕೇಸ್ ಮಾಡಿರಿ. ಇಲ್ಲಿಕಂದ್ರೆ ನಾ ಹರ್ದಿನಂತ ನೀವು ಪ್ರೂಫ್ ಮಾಡಿರಿ. ನಾ ಊರು ಬಿಟ್ಟು ಹೋಗ್ತೀನಿ. ಇಲ್ಲಿಕಂದ್ರೆ ನೀವು ಹರಿಸಿರಂತ ನಾ ಹೇಳ್ತೀನಿ. ಅಂಥ ಥರ್ಡ್ ಕ್ಲಾಸ್ ಕೆಲಸ ನಾ ಮಾಡಂಗಿಲ್ಲ. ಊರೆಲ್ಲ ಹಚ್ಚಿರಿ, ಅದನ್ನೂ ಕಾಯ್ಕೊಂಡು ಕ್ಯಾಮ್ರಾ ಹಚ್ಕೋರಿ. ಮತ್ತು ಹಮೀದ್ ಮುರ್ಸ್ಯಾನ ಅಂತ ಹೇಳಿರಿ. ನಿಮ್ಮ ಅಂತ ನಾ ಥರ್ಡ್ ಕ್ಲಾಸ್ ಕೆಲಸ ಮಾಡಂಗಿಲ್ಲ. ಥರ್ಡ್ ಕ್ಲಾಸ್ ಬುದ್ಧಿನೂ ಇಲ್ಲ ನಮ್ಗೆ. RS ಬಂದ್ರೆ ಏನು ಮಾಡ್ತಿದ್ರಂತ? ಏನು ಬಿಜಾಪುರದೊಳಗೆ ಇದೀನಿ ನಾ ಏನು ಮಾಡೀನಿ? ನಿಮ್ಮ ಹಂಗೇನು ಕಲ್ಲು ಹೊಡ್ಸೀನಿ, ಟ್ರೇನ್ ಸುಡ್ಸೀನಿ, ಜೆಂಡಾ ಏರ್ಸೀನಿ? ಏನು ಭಾಳ ಮಾತಾಡ್ತೀರಿ? ಏನು ನಾವು ಮಾತಾಡಂಗಿಲ್ಲ ಅನ್ಲಿಕ್ಕತ್ತೀರಿ ಅಂತೇಳಿ ನಿಮ್ಮ ಅಪ್ಪ ಮಾತಾಡ್ತೀವಿ. ನೀವು ಎಲ್ಲರೇ ತಿಳಿದಿರಬೇಕು. ಯಾರು ಮಾಡ್ಯಾರ ಅವ್ರ ಮ್ಯಾಗ ನಾವೇ ಕಠಿಣ ಕ್ರಮ ತಗೊಂತ ಹೇಳಿವಿ. ವಿಧಾನಸಭಾ ಚುನಾವಣೆದಾಗ ಕೆಲವೊಂದು ಲೀಡರ್ಸ್ಗೆ ಮತ್ತು ಕಾರ್ಪೊರೇಟರ್ಸ್ಗೆ ಲಕ್ಷಾಂಗಟ್ಟಲೆ ರೂಪಾಯಿ ಕೊಟ್ಟಂತ ಆರೋಪ ಮಾಡ್ಯಾರ. ಸಿದ್ಧ ಸಿರಿಲಿಂದ ಸ್ವಂತ ರೊಕ್ಕ ಹಚ್ಚಾರ, ಡುಪ್ಲಿಕೇಟ್ ಹೋಟ್ ಮಾಡ್ಯಾರ. ಬೇಕಾದ್ರೆ ನಾವು ಹಿಡಿದು ಕೊಟ್ಟು ನನ್ನ ಬಲ್ಲಿ ರೆಕಾರ್ಡಿಂಗ್ ಅದ. ಆಯೋಗ ಫೋನ್ ಮಾಡಿದ್ದು, ಇಲ್ಲಿ ಹಿಡ್ದೀವಿ ಬರಂತ. ಎಲ್ಲ ಡಿಪಾರ್ಟ್ಮೆಂಟ್ಗೆ ಆಫೀಸರ್ಗೆ ಇಟ್ಕೊಂಡು ಕೈಗೊಂಬೆ ಮಾಡಿ ನಾಟಕ ಅವ್ರು ಮಾಡಿ ಮಂದಿ ಮ್ಯಾಗ ಹೇಳ್ತೀರಿ. ನಿಮ್ಮ ಬಲ್ಲಿ ಎಷ್ಟು ಧೈರ್ಯ ಇದ್ರೆ ನೀವು ಸಿದ್ದೇಶ್ವರ ಗುಡಿಗೆ ಮುಟ್ರಿ. ನಾ ಡುಪ್ಲಿಕೇಟ್ ಮಾಡಿಲ್ಲ, ನಾ ರಾಂಗ್ ಹಚ್ಚಿಲ್ಲ. ಜನ ತೀರ್ಪು ಕೊಟ್ಟಾರ, ನಮ್ಗೆ ಗೊತ್ತದ ನೀವು ಡುಪ್ಲಿಕೇಟ್ ಮಾಡಿ ಗೆದ್ದಿದ್ದು.
ಹಿಂದೂ ಕಾರ್ಯಕರ್ತರಿಗೆ ಖರೀದಿ ಮಾಡಿ ಸಾಮಾನ್ಯ ಕಾರ್ಯಕರ್ತರಿಗೆ 50,000, ಕಾರ್ಪೊರೇಟರಿಗೆ 5 ಲಕ್ಷ, ಆನಂತರ ದೊಡ್ಡ ಲೀಡರ್ಗೆ ಏನೈತಿ 1 ಕೋಟಿ, ಈ ಥರ ನೀವು ಹಂಚಿರಿ ಅಂತೇಳಿ ಅವ್ರು ಆರೋಪ ಮಾಡ್ತಾರೆ. ನಂದೇನು ಡೂಪ್ಲಿಕೇಟ್ ರೊಕ್ಕ ಬಂದಾವೆ, 40% ಕಮಿಷನ್ ತಗೊಂಡಿನಿ, ಏನು ಸಿದ್ಧಸಿರಿ ರೊಕ್ಕ ಹಂಚೀನಿ, ಚಿಂಚೋಳಿ, ಬಿದರ್, ಬಾಲ್ಕಿ, ಬೆಲ್ಗಾಮ್ ಇವೆಲ್ಲ ಬೋಕಸ್ ಓಟ್ ತಂದೀನಿ. ಎಲ್ಲ ನನ್ನ ಬಲ್ಲಿ ಪ್ರೂಫ್ ಅದ, ಎಲ್ಲ ನಾ ಅದ ಘಟ್ ಇದೀನಿ. ಯಾವ ಹೇಳಿದ್ರೆ ನಾ ಕೇಳ್ತೀನಿ, ಇವ್ರು ಅಪ್ಪ ಹೇಳ್ತೀನಿ, ಇವ್ರೇನು ಹೇಳ್ತಾರೆ ನೋಡ್ತಾರಂತ. ಮುಸಲ್ರಿಗೆ ಯಾವಾಗ ಬೇಕಾದವ್ ಕರೀರಿ, ಯಾವಾಗ ಬೇಕಾದಾಗ ಅದಕ್ಕೆ ತಯಾರದೀನಿ. ಸೋಮೋಟು ಕೇಸ್ ಆಗಬೇಕಂತ SP ಸಾಹೇಬ್ರಿಗೆ ಹೇಳೀನಿ. ಯಾರು ತಪ್ಪು ಮಾತಾಡಿ ಮುಸಲ್ರಿಗೆ ಮಾತಾಡಿದ್ರೆ ಕೇಸ್ ಆಗಬೇಕು. ಹಾಕ್ಲಿಕ್ಕಂದ್ರೆ ಅವ್ರು ಬರೇ ಮನವಿ ಕೊಟ್ಟಾರ, ಹಿಡಿತಂದು ನಾ ಕೇಸ್ ಮಾಡಿಸ್ತೀನಿ. ಅಷ್ಟು ನಂಬಲ್ಲಿ ಧೈರ್ಯ ಅದ. ಈಗ ಅವರು ಏನು ಆರೋಪ ಮಾಡಿದ್ದಾರೆ ಅಂದರೆ ಅವರು ಬಂದಿಲ್ಲ, ಅವ್ರು ಬರ್ತಿದ್ದಂದ್ರೆ ಬಿಜಾಪುರದಲ್ಲಿ ಏನಾಗ್ತಿತ್ತು, ಅವ್ರು ಬ್ಯಾನರ್ ವಿವಾದ ತೊಂಡ ಹೇಳ್ಯಾರ ಅವರು. ನಮ್ಮ ಮುತ್ಯ 800 ವರ್ಷಲಿಂದ ನಮ್ಮ ಖಾನದಾನ ಇಲ್ಲದ. ನಾ ಬಿಜಾಪುರ ಹುಟ್ಟಿದವ ಅಂದೀನಿ. ಬಿಜಾಪುರದ 800 ವರ್ಷದಿಂದ ನಂದು ನಮ್ಮಪ್ಪ ಮುತ್ಯ ನಾ ರೆಕಾರ್ಡ್ ತೋರಿಸ್ತೀನಿ, ಪೇಪರ್ ಕೂಡ. ನಾನು ಹಳ್ಳಿಲಿಂದ ಬಂದಿಲ್ಲ, ಸಿಟಿಯಾಗೆ ಇದ್ದೀನಿ. ಎಲ್ಲ ಸಿಟಿ ಮಂದಿ ಕೂಡ ನಾ ದಿನ ನಂಗೆ ಓಟ್ ಹಾಕ್ಯಾರ. ನಾ ಅಂತ ಡೂಪ್ಲಿಕೇಟ್ ಓಟ್ ಮಾಡಿ ಬೇರೆ ಊರ್ಲಿಂದ ನಾ ಗೆದ್ದು ಬಂದಿಲ್ಲ. ಅಂಥವ್ರೇ ಮಾಡೋಸವರು ಯಾರು ಮಾಡಿದರು? 2014 ಯಾರು ಗಲಭೆ ಮಾಡಿಸಿದ್ರು? ಯಾಕೆ ಓಡಿ ಹೋಗಿದ್ರು? ಮತ್ತು ನಾವು ಹೇಳ್ತೀವಿ ಓಡಬೇಡ್ರಿ, ನಾ ಹಂಗೆ ಹೇಳಿನಿ ಹಿಂಗೆ ಹೇಳಿನಿ. ಏನು ನಾಟಕ ಮಾಡ್ತೀರಿ? ನಾಟಕ ಮಾಡೋದು ಮಂದಿಗೆ ನಾಟಕ ಮಾಡ್ತೀರ ಅನ್ನೋದು ಏನು ನಿಮಗೆ ಹೇಳಕ್ಕೆ ಬರ್ತೈತಿ? ಈ ಮೊನ್ನೆ ಯಾವ್ದು ಗಂಟೆ ಬ್ಯಾನರ್ ಹೊಡೆದಿದ್ರು, ಅವ್ರಿಗೆ ಅವ್ರಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿರಿ, ಕೇಸ್ ಮಾಡ್ರಿ ಅಂತ ನಾವೇ ಹೇಳಿವ್ರಿ. ಆಲ್ರೆಡಿ ಅರೆಸ್ಟ್ ಮಾಡಿ ಅವ್ರು ಕೇಸ್ ಮಾಡಿರಿ, ಅರೆಸ್ಟ್ ಮಾಡಿರಿ. ಯಾರು ಅದಾರ ತಪ್ಪಿಸ್ತವ್ರು, ಯಾರು ಮುಸಲ್ರಿಗೆ ಮತ್ತು ಯಾಕೆ ಕಾಸ್ಟ್ ಬೈತಾರೆ ಅವ್ರಿಗೂ ಸೋಮುಟ್ಟು ಕೇಸ್ ಮಾಡಿ ಅರೆಸ್ಟ್ ಮಾಡಿದ್ವಿ ನಾವು. ಮೊನ್ನೆ ರಾಘು ಎಂಡಿಗೇರಿ ಅವ್ರನ್ನು ಒಂದು ಆರೋಪ ಮಾಡಿದ್ದಾರೆ. ಅದಕ್ಕೆ ಸೋಮುಟ್ಟು ಕೇಸ್ ಮಾಡಿರಿ, ನೀವು ಮಾಡ್ಲಿಕ್ಕಂದು ನಾವು ಮಾಡ್ತೀವಿ ಅಂತ ಹೇಳಿವಿ. ಯಾರ ಅಪ್ಪಂದಿಲ್ಲ ದೇಶ ಇದು, ನಮ್ಮ ಅಪ್ಪಂದೂ ಅದ, ನಮ್ಮ ಮುತ್ಯಂದೂ ಅದ. ದೇಶ ನಮ್ದು ಅದ, ಯಾರ್ದು ಇಲ್ಲ. ಯಾರಿಗೆ ನಾವು ಅಂಜಾವ್ರನ್ನೂ ಇಲ್ಲ. ನೀವು ಎಲ್ಲರೇ ನಮ್ಮ ದೇಶದ झंडा ತೆಗಿತೀನಿ, ಯಾರ ಅಪ್ಪದ್ದು झंडा ಕಾಂಗ್ರೆಸ್ झंडा ಅದ, झंडा ಕಾಯಂ ಇರ್ತೈತಿ ನಮ್ಮ ಕಾಂಗ್ರೆಸ್ದು. ಅವರು ರಾಘವಂಡಿಗೇರಿ ಒಂದು ಆರೋಪ ಮಾಡಿದ್ದಾರೆ, 5,000 ಜನ ನೀವು ಬಂದು ನಮ್ಗೆ ಬೆದರ್ಸಿದ್ರೆ ನಾವು ಬೆದರ್ಸೋಲ್ಲ, ನೀವು ಗಂಡಸ್ಥರ ಇದ್ದಂದ್ರೆ ಒಬ್ಬರು ಬಂದ ಹೇಳಿ ಒಂದು ಆರೋಪ. ಯಾವಾಗ ಬೇಕಾದವ್ ಕರಿ 5,000 ಯಾಕೆ 50,000 ಗೋಳ ಮಾಡ್ಕರಿ, ನಾವು ಬರ್ಲಾಕ ತಯಾರಿದ್ದೀವಿ. ಆನಂತರ ಕಾಂಗ್ರೆಸ್ ಗೌರ್ಮೆಂಟ್ ಬಂದೈತೆ ಅಂತೇಳಿ ಪಾಕಿಸ್ತಾನ ಮಾಡಕ್ಕೆ ಎದ್ದೀರಿ ಅಂಥೇಳಿ ಅವ್ರು ಆರೋಪ ಮಾಡ್ತಾ ಇದ್ದಾರೆ, ಅದಕ್ಕೇನಂತಾರೆ? ಅವರು BJP ಸೋತೈತಿ, ಅವ್ರು ಪಾಕಿಸ್ತಾನ ಅವ್ರು ಅದಾರೆ. BJP ಅವರೇ ಪಾಕಿಸ್ತಾನದಿಂದ ಹುಟ್ಟು ಬಂದಾರೆ. ಹಗಲತ್ ನೀಚ್ ಪಾಕಿಸ್ತಾನದ ಹೆಸರು ಅವ್ರೇ ಯಾಕೆ ತಗೋತಾರೆ? ಅವ್ರದ್ದು ಪಾಕಿಸ್ತಾನದ ಮಿಕ್ಸ್ ಅದ. ಅವ್ರು ಪಾಕಿಸ್ತಾನ ಹೆಸರು ಹೇಳಿ ಇಲ್ಲಿ ಪಾಕಿಸ್ತಾನ ಇಲ್ಲಿ ಹಾಕಿರ್ತೈತಿ. ನೀಚ್ ಪಾಕಿಸ್ತಾನದೊಳಗದ. ಅವರು ಪಾಕಿಸ್ತಾನ झंडा ಏರಿಸ್ತಾರೆ, ಟ್ರೇನ್ ಸುಡ್ತಾರೆ, ಅವ್ರದ್ದು ಕೆಲಸ ಅದೇ ಅದ. ಹಿಂದೂಗಳ ಕಾರ್ಯಕ್ರಮ ಒಳಗೆ ಇವು ಗಲಾಟೆ ಆಗಲ್ಲ, ಆನಂತರ ಮುಸಲ್ರ ಕಾರ್ಯಕ್ರಮ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಗಲಾಟೆ ಯಾಕೆ, ಎದಕ್ಕೆ? ಮುಸಲ್ರು ಯಾವುದು ಕಾರ್ಯಕ್ರಮದೊಳಗೆ ಗಲಾಟೆ ಮಾಡಂಗಿಲ್ಲ, ಯಾರು ಅಂಥವು ನೀಚ್ ಕೆಲಸ ಮಾಡಂಗಿಲ್ಲ. ಯಾರೇ ಮಾಡಿದ್ರೆ ಒಬ್ಬ ಇಬ್ಬರು ಮಾಡಿರ್ತಾರೆ, ಅವ್ರು ಹಿಂದೂ ಮಂದಿದೊಳಗೆ ಮಾಡಂಗಿಲ್ಲ. ಅವ್ರು BJPದೊಳಗೆ ಮಾಡಂಗಿಲ್ಲ, ಹಿಂದೂ ಮಂದಿ ಎಲ್ಲ ನಮ್ಗೂಡ ಅದಾರ. BJPದೊಳಗೆ ಮಾಡಂಗಿಲ್ಲ. ಯಾರು ಬಾಂಬ್ ಹಾರಿಸಿದ್ರು? ಇನ್ನೊಂದು ಕಾಂಗ್ರೆಸ್ ಸರ್ಕಾರ ತಾಲಿಬಾನ್ ಸರ್ಕಾರ ಅಂತ ಹೇಳಿ ಒಂದು ಆರೋಪ ಮಾಡಿದ್ದಾರೆ ಯತ್ನಾಳ್ ಅವರು. ಯತ್ನಾಳ್ ಅವರೇ ತಾಲಿಬಾನ್ ಪಾಕಿಸ್ತಾನ ಅದಾರ. ಅವ್ರಿಗೆ ಅದೇ ಬರ್ತೈತಿ. ಇದು ಕರ್ನಾಟಕ ಅದ, ಇಂಡಿಯಾ ಅದ, ಇದು ಕಾಂಗ್ರೆಸ್ ಪಾರ್ಟಿದದ. ನಾವು ಕಾಂಗ್ರೆಸ್ ಪಾರ್ಟಿ झंडाನೂ ಏರಿಸ್ತೀವಿ, ಮುಂದೆ ಪ್ರಧಾನಮಂತ್ರಿನೂ ಆಗ್ತೀವಿ. ಇದು ಅವ್ರಿಗೇನು ಇಲ್ಲಿನ ಜನ ಅವ್ರ ಅಭಿವೃದ್ಧಿ ನೋಡಿ ಅವರಿಗೆ ಓಟ್ ಹಾಕಿ ಈ ಸಲ ಗೆಲ್ಕೊಂಬಂದಾರ ಅಂತ ಹೇಳಿ ಒಂದು ಇದು ಮಾಡಿ. ಈಗೇನು ಹೇಳಿದೆ ಡೂಪ್ಲಿಕೇಟ್ ಮಾಡ್ಯಾರಂತ ನಿಮ್ಗೆ ಪ್ರೂಫ್ ಕೊಡ್ಲಿ ಹಾಕಿನೇ ಕೋರ್ಟ್ದೊಳಗೆ. ಯಾರು DC ಇರಲಿ, ತಹಸೀಲ್ದಾರ್ ಇರಲಿ, AC ಇರಲಿ, ಯಾರ್ಯಾರು ಮಾಡ್ಯಾರ ಅಷ್ಟು ಮಂದಿ ಮ್ಯಾಗ ಕೇಸ್ ಮಾಡೀನಿ. ಮಾಡಿಸ್ಕೊಂಡವ್ರು ಸಿಗಂಗಿಲ್ಲ, ಮಾಡಿದವ್ರು ಸಿಗ್ತಾರೆ.